ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕೆಟ್ಟ ಚಿಂತೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆಯಾ, ತಲೆನೇ ಕೆಡಿಸ್ಕೊಬಿಡಿ. ನಾನು ಹೇಳುವಂತಹ ಒಂದೇ ಒಂದು ಮಂತ್ರವನ್ನು ನಾನು ಹೇಳಿದ ರೀತಿ ನೀವು ಮಾಡಿ ಹೇಳಿ, ಖಂಡಿತವಾಗ್ಲೂ ಕೂಡ ನಿಮಗೆ ಆ ಚಿಂತೆ ಹೊರಟೋಗ್ಬಿಡ್ತದೆ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ. ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು, ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ, ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಮೊದಲು ಮಾಡಿದೆ, ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಪ್ರಾಕ್ಟಿಕಲ್ಲಾಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ. ಗೊತ್ತಲ್ಲ, ಮಿಸ್ ಮಾಡಿದೆ, ಆದಷ್ಟು ಬೇಗ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತೆನೇ ಆಗೋದಿಲ್ಲ, ಆ ರೀತಿಯ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ, ಗೊತ್ತಿಲ್ಲ. ಭಾಳಷ್ಟು ಜನ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ, ಅದು ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ, ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ, ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಿ, ಸತ್ತೋಗ್ಬಿಡ್ತಾರೆ. ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಅಂತ ಇದೆ. ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ. ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ. ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ. ಮತ್ತು ಶ್ರೀಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ. ತುಂಬ ಅದ್ಭುತವಾದಂಥ ಒಂದು ದೇವಸ್ಥಾನ. ಮತ್ತು ಅಲ್ಲಿ ಸನ್ ಟೆಂಪಲು, ಕೊನಾರ್ಕು, ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ 2 nights 3 days ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆಧ್ಯಾತ್ಮ ಪಯಣದಲ್ಲಿ. ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ನೋಡಿ, ಭಾಳಷ್ಟು ಜನಗಳ ಒಂದು ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುತ್ತೆ, ಯಾವಾಗಲೂ ಕಾಡ್ತಾ ಇರ್ತದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಸಿಕ್ಕಾಪಟ್ಟೆ ಚಿಂತೆ, ಸಿಕ್ಕಾಪಟ್ಟೆ ನೋವು, ದುಃಖ ಇದೆಲ್ಲ ಅಡಗಿರುತ್ತೆ. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಮರೆಯೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಒಂದನೇ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನೋಡಿ, ಚಿಂತೆ ಏನಕ್ಕೆ ಬರುತ್ತೆ ಅಂತಂದರೆ, ಮೇಯ್ನಾಗಿ ಏನಕ್ಕೆ ಚಿಂತೆ ಬರುತ್ತೆ ಅಂತಂದರೆ, ನೀವು ಆ ಒಂದು ಚಿಂತೆ ಅಂತಂದರೆ ನೀವು ಏನಕ್ಕೆ ಚಿಂತೆ ಬರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಿಂದ. ನೀವೊಂದು 99% ಬರಬೇಕು, ಬರೋಲ್ಲ 70% ಬರುತ್ತೆ, ನಮಗೆ ಚಿಂತೆ ಆಗುತ್ತೆ. ಅಯ್ಯೋ ನಂಗೆ 10th 70% ಬಂದ್ಬಿಡುತ್ತಲ್ಲ, ಏನು ಮಾಡೋದು ಗೊತ್ತಲ್ಲ. ಮತ್ತು ಇನ್ನೊಂದು ಯಾವುದೋ ಒಂದು ಹುಡುಗಿನ ಮದುವೆ ಆಗಬೇಕು ಅಥವಾ ಹುಡುಗನ ಮದುವೆ ಆಗಬೇಕು, ಅವ್ರ ಮದುವೆ ಆಗಲ್ಲ. ಅಯ್ಯೋ ನಂಗೆ ಮದುವೆ ಆಗೋದೇ ಚಿಂತೆ, ಯಾಕೆ ಮದುವೆ ಆಗಿಲ್ಲ, ನನ್ನಲ್ಲೇನೋ ದೋಷನ, ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ತಿರ್ಕೊಬಿಡ್ತದೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಎಕ್ಸ್ಪೆಕ್ಟೇಷನನ್ನು ನೀವು ಇಟ್ಕೋತೀರೋ ಅಷ್ಟು ನಿಮಗೆ ಚಿಂತೆ ನೋವು ಆಗುತ್ತೆ. ಯಾಕಂದರೆ ಅದು ಆಗಿಲ್ಲ ಅಂತಾನೆ ಯಾರೋ ನಿಮ್ಗೆ ಅವಮಾನ ಮಾಡಿ ಯಾವಾಗಲೂ ಕಾಡ್ತಾ ಇರ್ತದೆ. ಅದಕ್ಕಿಂತ ದೊಡ್ಡದಾಗಿ ಅವಮಾನ ಆಗಿರುತ್ತೆ ನಿಮಗೆ, ಬಟ್ ಅದೇ ಚಿಕ್ಕ ಅವಮಾನನೇ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಯಾಕೆ ಅಂತ ಅಂದರೆ, ನಿಮ್ಮ ಒಂದು ಮನಸ್ಸಿನ ಆಳ ಅಂತರಾಳದಲ್ಲಿ ಅದು ಬೇರಿರುತ್ತೆ. ಇನ್ನೊಂದು ಆಧ್ಯಾತ್ಮಿಕವಾಗಿ ಪ್ರಕಾರ ನೋಡಿದ್ರೆ, ಯಾವುದೋ ಒಂದು ಕೆಟ್ಟ ಟೈಮಲ್ಲಿ ಆ ಒಂದು ಸಂದರ್ಭ ನಡೆದಿರುತ್ತೆ. ಪ್ರತಿದಿನ ಒಳ್ಳೆ ಟೈಮು ಕೆಟ್ಟ ಟೈಮ್ ಇದ್ದೇ ಇರುತ್ತೆ. ಕೆಟ್ಟ ಟೈಮಲ್ಲಿ ಕೆಟ್ಟ ಆಲೋಚನೆ ಬರುತ್ತೆ, ಒಳ್ಳೆ ಟೈಮಲ್ಲಿ ಒಳ್ಳೆ ಆಲೋಚನೆಗಳು ಬರುತ್ತದೆ. ಆ ಕೆಟ್ಟ ಟೈಮಲ್ಲಿ ಈ ಒಂದು ಆಘಾತಕಾರಿ ಅಂತ ವಿಚಾರ ನಡೆದಾಗ ಏನಾಗುತ್ತೆ, ಅದು ಪರ್ಮನೆಂಟಾಗಿ ಉಳ್ಕೊಬಿಡುತ್ತೆ.
ಅದೇ ಒಳ್ಳೆ ಟೈಮಲ್ಲಿ ನೀವು ಆಘಾತಕಾರಿಯಾದಂಥ ವಿಚಾರ ನಡೆದಾಗ ಅಮೃತಗಳಿಗೆ ಈ ಥರದಲ್ಲಿ ಕೆಲವೊಂದು ಗಳಿಗೆ ಇರುತ್ತೆ, ಕೆಲವೊಂದರ ಲಗ್ನ ಇದು ಅಲ್ಲ, ಆವಾಗ ನಿಮಗೆ ಅದು ಚಿಂತೆಯಾಗಿ ಕನ್ವರ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ನೀವೇನಿಲ್ಲ, ಯಾವುದಾದ್ರು ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಅಮಾವಾಸ್ಯೆ ದಿನ, ಯಾವುದೇ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಆದರೂ ಕೂಡ ಪರವಾಗಿಲ್ಲ, ಸೂರ್ಯ ಮುಳುಗಿರಬೇಕು. ಆಗ ನೀವೇನು ಮಾಡಿ ಅಂತಂದರೆ ನಿಮ್ಮ ಚಿಂತೆ, ಏನೇನು ಚಿಂತೆ ಪಡ್ತಾಯಿದ್ದೀರಾ, ಏನೇನು ದುಃಖ ಪಡ್ತಾಯಿದ್ದೀರಾ, ಅದೆಲ್ಲವನ್ನು ಕೂಡ ನಿಧಾನವಾಗಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಬರೀರಿ ಒಂದು ಸೈಡಲ್ಲಿ. ಗೊತ್ತಲ್ಲ, ಒಂದು ಸೈಡಲ್ಲೇ ಬರೆದು ಇನ್ನೊಂದು ಸೈಡಲ್ಲಿ ಈ ಒಂದು ಮಂತ್ರವನ್ನು ದೊಡ್ಡದಾಗಿ ಬರೀರಿ. ಏನು ಅಂತಂದರೆ ಭೈಮ್ ಬೀಜ ಮಂತ್ರ ಗೊತ್ತಲ್ಲ, ಇದನ್ನು ಬರೆದು ಈ ಚಿಂತೆ ಇವತ್ತೇ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಸಂಕಲ್ಪ ಮಾಡಬೇಕು. ಅದನ್ನು ಮಡಿಸಿ, ಗೊತ್ತಾಯ್ತಲ್ಲ. ನೋಡಿ, ಚಿಂತೆ ಆಮೇಲೆ ಇನ್ನೊಂದು ಕೆಲಸ ಮಾಡಬೇಕು, ಅದನ್ನು ನೀವು ಮರೀದೇ ಮಾಡಬೇಕು. ಬರೀತಿರಲ್ವಾ ಮಂತ್ರ. ಈ ಚಿಂತೆ ಏನು ಅಂತಂದರೆ ನಿಮಗೆ ಯಾವಾಗಲೂ ಕಾಡ್ತಾ ಇರೋಂಥ ಒಂದು ಚಿಂತೆಯನ್ನು ಬರೀಬೇಕು. ಅದೊಂದು ರೋಗ ಇದ್ದಂಗೆ, ಚಿಂತೆ ಬಂದು ಏನಾಯಿತು, ಹೌದು ಎಲ್ಲರೂ ಮಾಡ್ತಾರೆ, ನಿಮ್ಮದೇನು ಸಪೋರ್ಟಾಗಿ ಹೌದು ಒಂದು ಸರಿ ಅವಮಾನ ಆಗೋಯ್ತು ಬಿಡು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರ್ಯಾದೆ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾಯಿಲ್ಲ, ಏನು ಮಾಡೋದು? ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ, ಬೇರೆದ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ, 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಅಂದರೆ ನಿಮಗೊಂದು ಅವಮಾನ ಆಗಿರುತ್ತೆ, ಅವಮಾನ ಆಗಿದೆ, ಒಂದು 10 ಜನ ಇರ್ತಾರೆ, 10 ಜನ ಅವರೇ ಮರೆತು ಬಿಡ್ತಾರೆ 10 ಜನ. ಬಟ್ ನೀವು ಅದನ್ನು ನೆನೆಸ್ಕೊಂಡು ಕೊಡ್ತಾ ಇರ್ತೀರ. ಮತ್ತು ಇನ್ನೊಂದೇನು ಅಂತಂದರೆ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ಅತಿಯಾಗಿ ಎಕ್ಸ್ಪೆಕ್ಟೇಷನ್ 5 ವರ್ಷ ಕಷ್ಟಪಟ್ಟಿರೋದು ಬಟ್ ಆಗಲ್ಲ. ಅವಾಗ ನೀವೇನು ಮಾಡ್ತೀರಾ, ಅದು ಕೂಡ ನಂಗೆ ಆಗಿಲ್ವಲ್ಲ. ಮತ್ತೆ ನೀವು ಅದಕ್ಕೆ ಕೈ ಹಾಕಿ ಅದನ್ನು ಸಕ್ಸಸ್ ಮಾಡಬೇಕು. ಅದನ್ನು ಬಿಟ್ಟು ಆಗಿಲ್ಲ. ಒಂದು ಬಿಸ್ನೆಸ್ಸಲ್ಲಿ ತುಂಬ ಒಂದು ಬಟ್ಟೆ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಬಿಸ್ನೆಸ್ಸು, ಬಣ್ಣದ ಬಿಸ್ನೆಸ್ಸು, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಬಿಸ್ನೆಸ್ಸಲ್ಲಿ ಕೈ ಸುಟ್ಕೋತೀರ. ಅಂದರೆ ನಿಮಗೆ ಸರಿಯಾಗಿ ಅದನ್ನು ಪ್ಲ್ಯಾನ್ ಮಾಡದೆ ಇದು ಮಾಡಿ ಬಿಸಾಕ್ಬಿಡಿ. ಅವಾಗ ಏನಾಗುತ್ತೆ ನಿಮಗೆ, ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಯಾಕೆ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕೆ, ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡಿದ್ರೆ ಮಾಡ್ಕೊತು ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸಂಪೂರ್ಣವಾಗಿ ಸೊಲ್ಯೂಷನ್ ಸಿಗೋದಲ್ಲದೆ ನಿಮಗೆ ಮತ್ತೆ ಆ ಒಂದು ಬಿಸ್ನೆಸ್ ಕೈಯಾಗ ಸಕ್ಸಸ್ ಆಗುತ್ತೆ. ಅದನ್ನು ಬಿಟ್ಟು ಚಿಂತೆ ಮಾಡುತ್ತು ಅಂತಂದರೆ ಕಷ್ಟ. ನೋಡಿ, ಜಾಸ್ತಿ ಚಿಂತೆ ಇತ್ತು ಅಂದರೆ ಅದು ಕಾಯಿಲೆ ಆಗಿ ಕನ್ವರ್ಟ್ ಆಗುತ್ತೆ, ತಿಳ್ಕೊಬೇಡಿ. ಯಾಕೆ ಎಷ್ಟೊಂದು ಜನ ಏಜ್ ಆಗಿದ್ದರೂ ಕೂಡ ಬದುಕಿರ್ತಾರೆ ಅಂದರೆ ಅವ್ರಿಗೆ ಚಿಂತೆ ಇರಲ್ಲ. ಯಾಕೆ ಸ್ವಲ್ಪ ಏಜ್ ಆಗ್ತಿದ್ದಂಗೆ ಅವ್ರು ಸತ್ತೋಗ್ಬಿಡ್ತಾರೆ ಅಂತಂದರೆ ಕಾರಣ ಅದಕ್ಕೂ ಕೂಡ ಚಿಂತೆನೆ. ಇವ್ರು ಚಿಂತೆ ಮಾಡ್ತಾ ಇರ್ತಾರೆ, ಅವರು ಚಿಂತೆ ಮಾಡ್ತಾ ಇರಲ್ಲ. ಗೊತ್ತಾಯ್ತಲ್ಲ. ಕೆಲವೊಂದರ ಜನ ಏನು ಗೊತ್ತಾ, ಅಯ್ಯೋ ನಂಗೆ ಏಜ್ ಆಯಿತು, ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಸತ್ತೋಗ್ಬಿಡ್ತಾರೆ. ಅಯ್ಯೋ, ಇನ್ನೂ ಕೆಲವರು 90 ವರ್ಷ ಆಗಿರುತ್ತೆ, ಭಗವಂತ ಯಾವಾಗ ಬೇಕಾದ್ರೂ ಕರ್ಕೊಳ್ಳಿ, ನಾವು ರೆಡಿಯಾಗಿ ನಿಂತಿದ್ದೀವಿ ಹೋಗೋಕ್ಕೆ ಅಂತ ಕೆಲವೊಂದರ ಜನ ಹಿರಿಯರು ಮಾತಾಡ್ತಾರೆ ಅಲ್ವಾ. ಅಂಥವ್ರಿಗೆ ಏನಾಗಲ್ಲ, ಯಾಕಂದ್ರೆ ಚಿಂತೆನೇ ಇರಲ್ಲ. ಯೋಚನೆ ಇಷ್ಟು ವರ್ಷ ಬದುಕ್ತೀನೋ ಇಲ್ವೋ ಏನು ಅಂತ ಚಿಂತೆ ಮಾಡ್ತು ಅಂತಂದರೆ ಎಲ್ಲ
ಚಿಂತೆ ಮಾಡಿ ಮಾಡಿ ಬದುಕ್ತೀನೋ ಏನೋ, ಯಾವ ಕಾಯಿಲೆ ಬರುತ್ತೋ ಏನೋ, ನನಗಿಂತ ಚಿಕ್ಕವರೆಲ್ಲ ಸತ್ತೋಗ್ಬಿಟ್ರು. ಕೆಲವೊಂದು ಜನ 70 ವರ್ಷದ ನೀವು ಇಂಟರ್ವ್ಯೂ ಮಾಡಿ, ನಾನು ಮಾಡಿದ್ದೀನಿ, ತುಂಬ ಜನ ಮಾಡಿದ್ದೀನಿ, ಅಯ್ಯೋ ನಮಗಿಂತ ಚಿಕ್ಕವರೆಲ್ಲ ಸತ್ತೋಗ್ಬಿಟ್ರು, ನನಗೆ ಹೆಂಗೋ ಏನೋ ಅಂತ ಅನ್ಕೊಬಿಡ್ತು ಅಂತಂದರೆ ಮುಗಿದೈತೆ. ಅಪ್ಪಿ ಅಂದ್ಕೊಳಕು. 91 ಮನುಷ್ಯ 100 ವರ್ಷ ಸಂಪೂರ್ಣವಾಗಿ ಬದುಕ್ತಾನೆ, ಯಾವುದು ಚಿಂತೆ ಮಾಡದೇ ಇದ್ದರೆ ಮಾತ್ರ, ಗೊತ್ತಲ್ಲ? ಅದಕ್ಕೋಸ್ಕರ ಚಿಂತೆಯನ್ನು ಮಾಡೋದಕ್ಕೆ ಹೋಗಬೇಡಿ ಅಂತಲ್ಲ ನಾನು ಹೇಳಿದ್ದು. ಬರೆದು ಚೀಟಿಲಿ ಬರೆದು ಹಿಂದ್ಗಡೆ ಆ ಬೀಜವಂತರ ಮಂತ್ರವನ್ನು ಬರೆದು ನಾನು ಹೇಳಿ ಅಂತ ಅದನ್ನು ಮಡಿಸಿ ನೀವೇನು ಮಾಡಬೇಕು ಅಂತಂದರೆ ಹೊರಗಡೆ ತೆಗೆದುಕೊಂಡೋಗಿ ಸುಟ್ಟಾಕಬೇಕು. ಸುಟ್ಟಾಕ್ತು ಅಂತಂದರೆ ಸಾಕು, ಸಂಪೂರ್ಣವಾಗಿ ನಿಮ್ಮ ಚಿಂತೆ ಹೊರಟೋಗ್ಬಿಡ್ತದೆ. ಆವತ್ತಿನ ದಿನವೇ ಒಂದು 12 ಅವರ್ಸ್ ಅದ್ರ ಬಗ್ಗೆ ಯೋಚನೆ ಮಾಡಿ, ಇದೆಲ್ಲ ಕಾಮನ್ ಅಂತ ನಿಮಗೆ ಅನಿಸ್ಕೊಳ್ಬಿಡ್ತೀರ ನೀವು. ಅಷ್ಟು ಚೆನ್ನಾಗುತ್ತೆ. ಮಿಸ್ ಮಾಡಿದ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮತ್ತು ವಿಶೇಷ ದಿನದ ಟೈಮಲ್ಲಿ ನೀವು ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ನೀವು ಹುಟ್ಟಿದ ಹಬ್ಬದ ದಿನ ಅಥವಾ ಹುಟ್ಟಿದ ದಿನಾಂಕದ ದಿನ, ನೀವು 6ನೇ ತಾರೀಕು ಹುಟ್ಟಿದ 6ನೇ ತಾರೀಕು ನೀವು ಮಾಡಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ. ಅದಲ್ಲ, ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಇನ್ನೊಂದು ಅಂತಾರೆ, ಯಾರ್ಯಾರಿಗೆ ಮನಸ್ಸಲ್ಲಿ ಚಿಂತೆ ನೋವಿದೆಯೋ ಅವರು ಇದನ್ನು ಕಮೆಂಟ್ ಮಾಡಿ ಕಳಿಸಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕೆ ನೀ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ನಿಮ್ಮ ಚಿಂತೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ತಂತ್ರದ ವಿಚಾರ.